ಹಲೋ ಗೆಳೆಯರೇ, ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನ ನಿಮಗಾಗಿ ಒಂದು ಮೋಟಿವೇಶ್ನಲ್ ಇನ್ಸ್ಪಿರೇಷನ್ನಿಂದ ಕೂಡಿದಂತಹ ಒಂದು ಆಡಿಯೋ ಬುಕ್ಕನ್ನು ತರುತ್ತೇವೆ. ಹಾಗಾಗಿ ನಿಮ್ಮ ಸಹಕಾರ ಸಪೋರ್ಟ್ ನಮ್ಮ ಜೊತೆಗಿರಲಿ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಎಷ್ಟು ಸಾರಿ ಸೋತರೂ ಮತ್ತೆ ಎದ್ದು ನಿಲ್ಲುವುದೇ ನಿಜವಾದ ಗೆಲುವು. ಜೀವನವೆಂಬುದು ಯಾವಾಗಲೂ ಸರಳವಾದ ದಾರಿಯಲ್ಲ. ಕೆಲವೊಮ್ಮೆ ಅಡಚಣೆಗಳು, ಕೆಲವೊಮ್ಮೆ ನೋವು, ಮತ್ತೊಮ್ಮೆ ಜನರ ನಿರ್ಲಕ್ಷ್ಯ. ಆದರೆ ಈ ಎಲ್ಲದಕ್ಕೂ ಎದುರಾಗಿ ನಿಲ್ಲುವ ಶಕ್ತಿ ನಿಮ್ಮೊಳಗಿದೆ. ಇದಕ್ಕೆ ಪೂರಕವಾದ ಒಂದು ಕತೆ. ಒಬ್ಬ ಹುಡುಗ ಬೆಟ್ಟ ಹತ್ತಲು ಹೊರಟ. ಮಧ್ಯದಲ್ಲಿ ಬಿದ್ದು ಕಾಲು ಗಾಯವಾಯಿತು. ಎಲ್ಲರೂ ಅವನಿಗೆ ಇದು ಸಾಧ್ಯವಿಲ್ಲ, ನಿನ್ನ ಶಕ್ತಿ ಸಾಕಾಗುವುದಿಲ್ಲ, ನೀನಿನ್ನೂ ಚಿಕ್ಕವನು ಎಂದು ಹೇಳಿದರು. ಆದರೆ ಹುಡುಗನು ನಕ್ಕು ಹೇಳಿದ, ನಾನು ಬಿದ್ದಿದ್ದರ ಅರ್ಥವೇನು ಗೊತ್ತೇ? ನಾನು ಹತ್ತುತ್ತಿದ್ದೇನೆ ಅನ್ನೋದು ಸಾಬೀತು. ಅವನು ಮತ್ತೆ ಮತ್ತೆ ಪ್ರಯತ್ನಿಸಿದ. ಕೊನೆಗೆ ಅವನು ಶಿಖರ ತಲುಪಿದ. ಅಲ್ಲಿ ನಿಂತು ಕಣ್ಣೀರಿನಿಂದ ನಕ್ಕನು. ನನ್ನ ಗೆಲುವು ಬೆಟ್ಟದ ಮೇಲೆ ಅಲ್ಲ, ನನ್ನೊಳಗಿನ ಭಯದ ಮೇಲೆ. ಸವಾಲುಗಳು ಎಲ್ಲರಿಗೂ ಬರುತ್ತವೆ, ಆದರೆ ಕೊನೆಯವರೆಗೂ ಪ್ರಯತ್ನಿಸುವವನನ್ನು ಯಾರೂ ತಡೆಯಲಾರರು. ನೀವು ಯಾವ ಕನಸು ಕಾಣುತ್ತಿದ್ದೀರೋ ಅದನ್ನು ಸಾಧಿಸಲು ಇಂದು ಒಂದು ಹೆಜ್ಜೆ ಹಾಕಿ. ಸೋಲಿನಿಂದ ಹೆದರಬೇಡಿ. ಜೀವನ ಎಷ್ಟೇ ಕಠಿಣವಾಗಿದ್ದರೂ ಅದಕ್ಕಿಂತ ಬಲವಾದ ಹೃದಯ ನಿಮ್ಮೊಳಗಿದೆ. ಪ್ರತಿ ಸೋಲು ಒಂದು ಹೊಸ ಪಾಠ, ಪ್ರತಿ ಅಡಚಣೆ ಒಂದು ಹೊಸ ಅವಕಾಶ. ನೆನಪಿರಲಿ, ಒಂದು ಹೆಜ್ಜೆ ಸಣ್ಣದಾಗಿದ್ದರೂ ಅದು ನಿಮ್ಮ ಕನಸಿನತ್ತ ಕರೆದೊಯ್ಯುತ್ತದೆ. ನೀವು ಬಿದ್ದರೆ ನಿಲ್ಲಿ, ನೀವು ಅತ್ತರೆ ಕಣ್ಣೀರನ್ನು ಒರೆಸಿ, ನೀವು ಸೋತರೆ ಮತ್ತೆ ಪ್ರಾರಂಭಿಸಿ. ಗೆಲುವು ಎಂದರೆ ಬೆಟ್ಟದ ಶಿಖರ ತಲುಪುವುದು ಮಾತ್ರ ಅಲ್ಲ. ಗೆಲುವು ಎಂದರೆ ಬಿದ್ದಾಗ ಕೈ ಬಿಡದೆ ಮತ್ತೆ ನಿಲ್ಲುವುದು. ಈ ಜಗತ್ತು ನಿಮ್ಮನ್ನು ತಡೆಯಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಆದುದರಿಂದ ಇಂದೇ ನಿಮ್ಮ ಕನಸಿಗಾಗಿ ಒಂದು ಹೆಜ್ಜೆ ಹಾಕಿ. ನಾಳೆ ತಡ, ಇಂದೇ ಸರಿಯಾದ ಸಮಯ. ನೀವು ಶಕ್ತಿಶಾಲಿ, ನೀವು ಸಾಧ್ಯವಂತರು ಮತ್ತು ನೀವು ನಿಮ್ಮ ಕನಸನ್ನು ಖಂಡಿತ ಸಾಧಿಸುವಿರಿ.